ನೀವು ಯಾವಾಗಲಾರು ಅಬ್ಸರ್ವ್ ಮಾಡಿದ್ದೀರಾ? ಯಾರೋ ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಫ್ರೆಂಡ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಮಿಕ್ಕಿದ ಎಲ್ಲ ರಿಲೇಷನ್ಶಿಪ್ಪು ನಿಮ್ಮ ಲೈಫಲ್ಲಿ ನಿಮಗೆ ಅಷ್ಟೊಂದು ಬೆಲೆ ಕೊಡ್ತಾ ಇರ್ತಾರೆ, ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂಥವ್ರು ಎಲ್ಲರನ್ನೂ ಬಿಟ್ಬಿಟ್ಟು ಇವ್ರು ಯಾರೋ ಒಬ್ಬರು ನಿಮ್ಮನ್ನು ತುಂಬಾ ಇಗ್ನೋರ್ ಮಾಡ್ತಿರ್ತಾರೆ, ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಆದರೂ ನೀವು ಯಾಕೆ ಅವರಿಗೆ ಅತಿ ಹೆಚ್ಚಾಗಿ ಅಟ್ರಾಕ್ಟ್ ಆಗಿದ್ದೀರಾ ಗೊತ್ತಾ? ಇದನ್ನು ನಾವು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಕರಿತೀವಿ. ಏನಪ್ಪ ಇದು ಅಂತ ಹೇಳಿದ್ರೆ, ಯಾರಾದರೂ ನಮ್ಮನ್ನು ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅವರಿಗೆ ನಮ್ಮ ಬೆಲೆಯನ್ನು ತಿಳಿಸ್ಲಿಕ್ಕೆ, ನಮ್ಮ ವ್ಯಾಲ್ಯೂವನ್ನು ಪ್ರೂವ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟು ಟ್ರೈ ಮಾಡ್ತಾ ಇರ್ತೀವಿ. ಆದರೆ ನೀವು ಯಾಕೆ ಒಬ್ಬರು ವ್ಯಕ್ತಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಬೇಕು, ಒಂದಲ್ಲ ಒಂದಿನ ಗೊತ್ತಾಗತ್ತೆ ಅಂತ. ಕೆಲವು ಸತಿ ಆ ವ್ಯಕ್ತಿಯ ಬಿಹೇವಿಯರ್ ಹೇಗಿರತ್ತಪ್ಪ ಅಂತ ಹೇಳಿದ್ರೆ, ಒಂದು ದಿನ ಅವ್ರು ಹೆಂಗೆ ತೋರಿಸ್ತಾರೆ ಅಂದರೆ, ಅವ್ರ ಜೀವನದಲ್ಲಿ ನೀವೇ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ಅನ್ನೋ ರೀತಿ. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನೀವು ಯಾರೋ ಏನೋ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿರ್ತಾರೆ. ಯಾವಾಗಲೂ ಒಂದ್ಸತಿ ಫೋನ್ ಮಾಡ್ತಾರೆ, ಯಾವಾಗಲೂ ಒಂದ್ಸತಿ ಮೆಸೇಜ್ ಮಾಡ್ತಾರೆ. ಇದೆಲ್ಲವೂ ಕೂಡ ನಿಮ್ಮ ಬ್ರೈನಿಗೆ ಕನ್ಫ್ಯೂಸ್ಡ್ ಸಿಗ್ನಲನ್ನು ಕೊಡ್ತಾ ಇರುತ್ತೆ. ಒಂದೊಂದ್ಸತಿ ಅನಿಸುತ್ತೆ, ಇವ್ರಿಗೆ ನನ್ನ ಬೆಲೆನೇ ಗೊತ್ತಿಲ್ವೇನೋ, ನಾನು ಇರೋಕೆ ಗೊತ್ತಿರಲಿಲ್ಲವೇನೋ, ನಾನು ಫೋನ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಾನು ಬಿದ್ದೀನೋ ಸತ್ತಿದ್ದೀನೋ ಅನ್ನೋದು ಕೂಡ ನೆನಪಿರಲ್ಲ, ಫೋನೇ ಮಾಡಲ್ಲ. ಅಥವಾ ಒಂದೊಂದ್ಸತಿ ಸಿಕ್ಕಿದಾಗ ಎಷ್ಟು ಮಟ್ಟಿಗೆ ಪ್ರೀತಿ, ಕಾಳಜಿ, ಪ್ರೀತಿಯನ್ನು ತೋರಿಸ್ತಾರಪ್ಪ ಅಂತ ಹೇಳಿದ್ರೆ, ಅಪ್ಪ ಭಗವಂತ, ಇದು ನಿಜವಾದ ರಿಲೇಷನ್ಶಿಪ್ಪು, ಥ್ಯಾಂಕ್ ಯು ದೇವರೇ, ನನಗೆ ಈ ವ್ಯಕ್ತಿ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಇಡೀ ದಿನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಆದರೆ ನಿಮಗೆ ಗೊತ್ತಾ, ಇದೇ ಥರ ಟ್ರಿಕ್ ಕೂಡ ಕೆಸಿನೋದಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಇಂಟರ್ಮಿಡಿಯೇಟ್ ರೀಎನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಅಂತ ಹೇಳಿದ್ರೆ, ಯಾವಾಗಲೂ ಸಡನ್ನಾಗಿ ನಿಮ್ಮನ್ನು ಕೆಸಿನೋದಲ್ಲೂ ಕೂಡ ವಿನ್ ಮಾಡಿಸ್ತಾರೆ. ಅವಾಗ ಏನನ್ಸುತ್ತೆ, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀರ. ಮತ್ತೆ ಎಲ್ಲೋ ಗೆಲ್ತೀನೋ ಅಂತ ಹೇಳಿ ಪದೇ 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 ಅದೇ ಆಟವನ್ನು ಆಡ್ತಾ ಇರ್ತೀರ. ಹಾಗೆ ಈ ವ್ಯಕ್ತಿಯೂ ನಿಮ್ಮನ್ನು ಅದೇ ಥರ ಒಂದು ಸೈಕಾಲಜಿಕಲ್ ಲೂಪಲ್ಲಿ ಇಟ್ಕೊಂಡಿರ್ತಾರೆ. ಈ ಕಡೆ ಅವ್ರನ್ನ ಬಿಟ್ಟಿರೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಇರೋಕ್ಕೂ ಆಗದೆ ಒಂದು ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀರ. ನೋಡಿ, ಪ್ರೀತಿ ಅನ್ನೋದು ಪೀಸನ್ನು ತರುತ್ತೆ, ನೆಮ್ಮದಿಯನ್ನು ತರುತ್ತೆ. ಆದರೆ ಯಾವತ್ತೇ ತಿಳ್ಕೊಳ್ಳಿ, ಎಸ್ ಆರ್ ನೋ ಗೊತ್ತಿಲ್ಲ, ಏನಿದೆಯೋ ಇಲ್ವೋ. ಎಷ್ಟೋ ಸತಿ ನಾವು ಆಸ್ಟ್ರಾಲಜಿ ಮೊರೆಗಳನ್ನು ಹೋಗ್ತಾ ಇರ್ತೀವಿ, ಅವ್ರಿಗೆ ಏನಾಗುತ್ತೆ, ಮುಂದೆ ನಮ್ಮ ಸಂಬಂಧ ಹೇಗಿರುತ್ತೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಕನ್ಫ್ಯೂಷನಲ್ಲಿ ಇರ್ತೀರ. ಒಂದು ತಿಳ್ಕೊಳ್ಳಿ, ಪ್ರೀತಿ ಅನ್ನೋದು ನಿಮಗೆ ಅನುಮಾನವನ್ನೇ ತರೋದಿಲ್ಲ ಅಲ್ವಾ? ಎಷ್ಟೋ ಸತಿ ನೀವು ಆ ವ್ಯಕ್ತಿ ನಿಮ್ಮ ಜೊತೆ ಕಂಪ್ಲೀಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವುದಾದ್ರೂ ಈ ಥರ ಒಂದು ಸಂಬಂಧದಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ, ನಿಮಗೆ ನೀವು ಒಂದು ಫೇವರನ್ನು ಮಾಡ್ಕೊಳ್ಳಿ, ಈ ರಿಲೇಷನ್ಶಿಪ್ಪಿಂದ ಆಚೆ ಬಂದುಬಿಡಿ. ನೋಡಿ, ಇದು ಅಡಿಕ್ಷನ್ ಹೇಗೆ, ಈಗ ಎಕ್ಸಾಂಪಲ್ ಒಂದು ಸ್ವೀಟ್ ತಿಂತಿರ್ತೀರ, ಏನೋ ಒಂದು ಸಬ್ಸ್ಟೆನ್ಸಿಗೆ ಒಳಗಾಗಿರ್ತೀರ, ಹೇಗೆ ಇನ್ನೂ ಮತ್ತೆ ಬೇಕು ಅಂತ ಇರುತ್ತೋ, ಈ ವ್ಯಕ್ತಿ ಮೇಲೂ ನಿಮ್ಗೆ ಅದೇ ಥರದ ಒಂದು ಅಬ್ಸೆಷನ್ನೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಆ ವ್ಯಕ್ತಿ ಹೆಸರು ಕೇಳಿದ್ರೆ ನಿಮಗೆ ಒಂಥರ ಅನ್ಸೋದು, ಮಾತಾಡಬೇಕು ಅನ್ಸೋದು, ಪ್ರತಿ ಸತಿ ನಿಮ್ಮ ತಲೆಯಲ್ಲೇ ಒಂದು ಅಬ್ಸೆಷನನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಅವ್ರ ಜೊತೆ ಮಾತಾಡ್ತಾ ಇರೋದು, ಅವ್ರ ಜೊತೆ ಎಲ್ಲೋ ಹೋಗ್ತಾ ಇರೋದು, ಹೀಗೆ ಎಲ್ಲವೊಂದು ಅಬ್ಸೆಷನನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಅದು ಅಬ್ಸೆಷನ್ ಯಾಕಾಗತ್ತೆ ಹೇಳಿ? ನಮ್ಮ ಹತ್ರ ಏನಿರಲ್ವೋ ಅದನ್ನು ನಾವು ಆ ವ್ಯಕ್ತಿ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಒಂದು ತಿಳ್ಕೊಳ್ಳಿ, ನೀವೇ ನಿಮಗಾಗಿ ಕಂಪ್ಲೀಟು. ಯಾವತ್ತೂ ಇಂತಹ ಒಂದು ಕನ್ಫ್ಯೂಸ್ ಸ್ಟೇಟಿಗೆ ಹೋಗಿ ಇಂತಹ ಒಂದು ರಿಲೇಷನ್ಶಿಪ್ಪಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಸೈಕಾಲಜಿಕಲಿ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಆಂಗ್ಸೈಟಿ ಯಾಕೆ ಬರುತ್ತೆ? ಮುಂದೆ ಏನು ಗೊತ್ತಿಲ್ಲ, ಆತಂಕ ಅನ್ನೋದು ಏನಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೋ, ನೆಕ್ಸ್ಟ್ ಮೂಮೆಂಟಿಗೆ ಏನಾಗುತ್ತೋ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಅನ್ಸರ್ಟಿನಿಟಿ, ದ ಫಿಯರ್ ಆಫ್ ಅನ್ಸರ್ಟಿನಿಟಿ ಅಲ್ವಾ, ಯಾವಾಗ ಇದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಸದಾ ನಾವು ಬಾಡಿ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಲ್ಲಿ ಇರುತ್ತೆ. ಏನೋ ಆಗ್ಬಿಡುತ್ತೆ, ಆತಂಕ ಜಾಸ್ತಿ ಆಗ್ತಾ ಹೋಗುತ್ತೆ, ಆತಂಕದಿಂದ ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಆದರೆ ಇದು ನಿಜವಾದ ಹೆಲ್ದಿ ರಿಲೇಷನ್ಶಿಪ್ ಆಗಿದ್ರೆ ನೀವು ಇಷ್ಟೊತ್ತಿಗೆ ಹಕ್ಕಿ ಥರ ಹಾರಾಡ್ತಾ ಇದ್ರಿ. ಯಾವಾಗ ಇಂಥ ಕನ್ಫ್ಯೂಸ್ ಸ್ಟೇಟಲ್ಲಿ ಇರುತ್ತೆ, ಈ ಕಡೆ ಬಿಡೋಕ್ಕೂ ಆಗದೆ ಇರೋಕ್ಕೂ ಆಗದೆ ಇಂತಹ ಪರಿಸ್ಥಿತಿ, ಒಂದು ತ್ರಿಶಂಕು ಸ್ವರ್ಗದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ, ಅದ್ರ ಬದಲು ಒಂಟಿಯಾಗಿದ್ದರೂ ನೆಮ್ಮದಿಯಾಗಿರ್ಬೋದು. ಹಾಗಾಗಿ ಯಾವ ಪ್ರೀತಿ ನಿಮಗೆ ಒಂದು ನೆಮ್ಮದಿಯನ್ನು ತರುತ್ತೆ, ಒಂದು ಖುಷಿಯನ್ನು ತರುತ್ತೆ, ಒಂದು ತಾಳ್ಮೆಯನ್ನು ತರುತ್ತೆ, ಒಂದು ಕಾಮ್ನೆಸ್ಸನ್ನು ತರುತ್ತೋ ಅಂತಹ ಸಂಬಂಧ ನಿಮ್ಮದಾಗಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.